ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸುದೇವ ಕುಟುಂಬದ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡೋಣ. ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲೇ ವಂಶಿ ಅವರು ಸ್ವಾತಿನ ನೆನ್ಪು ಮಾಡಿಕೊಂಡು, ನಾನು ನಿಜವಾಗ್ಲೂ ಬದಲಾಗಿದ್ದೀನ, ಬಂಗಾರಿನ ಮರೆತು ನಾನು ಸ್ವಾತಿ ಗುಂಗಲ್ಲಿ ತೇಲಾಡ್ತಿದ್ದೀನ. ಹೌದು, ಸ್ವಾತಿ ನನ್ನ ಜೀವನದಲ್ಲಿ ಬಂದಮೇಲೆ ಎಷ್ಟೊಂದೆಲ್ಲ ಬದಲಾವಣೆ ಮಾಡಿದ್ದಾಳೆ. ಅವಳು ಬಂದಮೇಲೆ ನಾನು ತುಂಬಾ ಖುಷಿಯಾಗಿದ್ದೀನಿ. ಅಜ್ಜಿ ಹೇಳ್ದಂಗೆ ನಾನು ಸ್ವಾತಿಯಿಂದ ಬದಲಾಗಿದ್ದೀನಿ. ಸೊ ಸ್ವಾತಿನೇ ನನ್ನ ಪ್ರಪಂಚ ಆಗಿದ್ದಾಳೆ ಅಂತೇಳ್ಬಿಟ್ಟು ಈ ಥರ ಖುಷಿಯಲ್ಲಿ ಅವರಷ್ಟಕ್ಕೆ ಅವರೇ ಕನಸು ಕಾಣ್ಕೊಂಡು ಮಾತಾಡ್ಕೊತಾ ಇರ್ತಾರೆ ನಮ್ಮ ವಂಶಿಯವರು. ಇನ್ನು ಮನೇಲಿ ಅಜ್ಜಿ ಸ್ತೋತ್ರನ ಓದ್ಕೊಂಡು ಕೂತಿರ್ತಾರೆ ಬೆಳಗ್ಗೆನೆ. ಅಷ್ಟರಲ್ಲಿ ತಾತ ಮತ್ತು ಸ್ವಾತಿ ಇಬ್ಬರು ಬರ್ತಾರೆ. ಬಂದಿದ್ದ ತಕ್ಷಣವೇ ಫುಲ್ಲು ಜೋಶಲ್ಲಿರ್ತಾರೆ. ಏನ್ರಿ ಇದು, ಇಷ್ಟೊತ್ತಾದ್ರೂ ವಾಕಿಂಗ್ ಮುಗಿಸ್ಕೊಂಡು ಬರಲಿಲ್ಲ ಅಂತ ಅಂದ್ಕೊಂಡೆ, ವಂಶಿ ಬೇರೆ ಆಚೆ ಇದ್ದಾರೆ, ನೀವು ಎಲ್ಲಿ ಹೋಗಿದ್ರಿ ಅಂತೇಳ್ಬಿಟ್ಟು ಅಜ್ಜಿ ಕೇಳ್ತಾರೆ. ಇನ್ನು ಅಯ್ಯೋ ಏನು ಹೇಳ್ತೀಯಾ ಭವಾನಿ, ಇವತ್ತು ತುಂಬ ಖುಷಿಯಾಗಿತ್ತು ನನ್ನ ದಿನ ಅಂದಾಗ, ಹೌದೇನ್ರಿ ಅಂಥದ್ದೇನು ಅಂದಾಗ, ಸ್ವಾತಿ ನನ್ನ ಜೊತೆ ಇದ್ಲಲ್ಲ ಅದಕ್ಕೇ, ಸ್ವಾತಿ ನನ್ನ ಜೊತೆ ಇರಲಿ, ನನ್ನನ್ನು ಮಾತೇ ಆಡಿಸಿಲ್ಲ ಜಾಸ್ತಿ, ಅವಳು ನನ್ನ ಫ್ರೆಂಡ್ಸ್ಗಳ ಜೊತೆ ಬರೀ ಹರಟೆ ಹೊಡೆದಿದ್ದೇ ಆಗೋಯ್ತು ಅಂದಾಗ, ಓಹೋ ಅದಕ್ಕೇನಾ ಇಷ್ಟೊಂದು ಟೈಮ್ ಆಗಿದ್ದು ಅಂದ್ಬಿಟ್ಟು ಅಜ್ಜಿ ಕೇಳ್ತಾರೆ. ಸ್ವಾತಿ ಇದ್ದವ ಖುಷಿಗೆ ತೊಂದರೆನೇ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ಹೌದು ಅಜ್ಜಿ, ಇವರ ಫ್ರೆಂಡ್ಸ್ಗಳೆಲ್ಲ ಈಗಿನ ಕಾಲದ ಯಂಗ್ಸ್ಟಾರ್ಸ್ ಥರ ಇದ್ದಾರೆ, ಎಷ್ಟು ಮಾತಾಡ್ತಾರೆ ಗೊತ್ತಾ, ಹಾಗಂತ ತಾತ ನಾನೇ ಡೈಲಿ ಬರ್ತೀನಿ ಅಂತ ಕಾಯಬಾರ್ದು, ನೀವು ಚೆನ್ನಾಗಿ ವಾಕಿಂಗ್ ಮಾಡಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಸ್ವಾತಿ. ಸರಿ ಬಿಡಮ್ಮ ಆಯಿತು ಅಂತೇಳ್ಬಿಟ್ಟು ತಾತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಈ ರಾಗಿಣಿ ಈಗ ತಾನೇ ಎದ್ದು ಮೇಲಿಂದ ಬರ್ತಾ ಇರ್ತಾಳೆ. ಇನ್ನು ಸ್ವಾತಿ ಜೊತೆ ಬೆಳಗ್ಗೆ ಎದ್ದು ದಿನ ಕಳೆಯೋದಿದೆಯಲ್ಲ ಭವಾನಿ, ತುಂಬ ಚೆನ್ನಾಗಿರುತ್ತೆ, ನನಗೆ ವಾಕಿಂಗ್ ಹೋಗಿ ಬಂದಿರೋ ಸುಸ್ತೇ ಕಾಣಲ್ಲ ಅಂತೇಳ್ಬಿಟ್ಟು ಗಣಪತಿ ತಾತ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಈಗ ತುಂಬ ಟೈಮ್ ಆಗಿದೆ ತಾತ, ನಾನು ನಿಮಗೆ ಕಷಾಯ ಮಾಡ್ಕೊಂಬಂದು ಕೊಡ್ತೀನಿ, ನೀವು ಕುಡಿಬೇಕು ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಇವಳೇನು ಕಷಾಯ ಮಾಡೋದು, ಈಗ ನಾನೇ ಮಾಡಬೇಕು, ಎಲ್ಲ ಜವಾಬ್ದಾರಿ ಇವಳೇ ತೊಗೊಬಿಟ್ರೆ, ಇವಾಗ ನಾನು ಡ್ರಾಮಾ ಮಾಡಲಿಲ್ಲ ಅಂದರೆ ಸರಿ ಹೋಗಲ್ಲ ಅಂತೇಳ್ಬಿಟ್ಟು ರಾಗಿಣಿ ಇದ್ದಳು, ನಾನು ಕಷಾಯ ಮಾಡ್ಕೊಡ್ತೀನಿ ಅಂತೇಳ್ಬಿಟ್ಟು ದೊಡ್ಡದಾಗಿ ಎದ್ಬಿಡ್ತಾಳೆ. ನೀನು ಕಷಾಯ ಮಾಡ್ತೀಯಾ ಅಂತೇಳ್ಬಿಟ್ಟು ಸ್ವಾತಿ ಕೇಳಿದಾಗ, ಹಾಂ ಹೌದು, ಈ ಮನೆಗೆ ನಾನು ಸೊಸೆ ಅಲ್ವಾ, ನಾನು ಚಿಕ್ಕ ಸೊಸೆ ಆದ್ರೂ ನನಗೂ ಎಲ್ಲ ಬರುತ್ತೆ ಅಂದಾಗ, ಸರಿ ಆಯ್ತಮ್ಮ ರಾಗಿಣಿ, ಅದಕ್ಕೆ ಯಾಕೆ ಜಗಳಾಡ್ತೀಯಾ, ಮಾಡೋಗು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಸರಿ ಆಯಿತು ಹೋಗಿ ಮಾಡೋಗು, ಸರಿ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನೋಡೋಣ ಅದು ಹೆಂಗೆ ನೀನು ಕಷಾಯ ಮಾಡ್ತೀಯ ಅಂತೇಳ್ಬಿಟ್ಟು ನಮ್ಮ ಸ್ವಾತಿನ ಅವಳಿಂದೆ ಹೋಗ್ತಾಳೆ. ಈ ದಡ್ಡಿಗೆ ಕಷಾಯ ಇರಲಿ ಗ್ಯಾಸ್ ಹಚ್ಚಕ್ಕೂ ಸಹ ಬರ್ತಾ ಇರಲ್ಲ. ಮಾಡು, ಏನು ಬಂದು ನಿಂತಿದೆಯಲ್ಲ ಅಂದಾಗ, ನೀರಿಡು ಅಂದಾಗ ನೀರಿನ ಡಬ್ಬ ಇರುತ್ತಲ್ಲ ಅದನ್ನೇ ತೆಗೆದು ಗ್ಯಾಸ್ ಮೇಲೆ ಇಟ್ಬಿಡ್ತಾಳೆ. ಅಪ್ಪ ದೇವರೇ, ನಿನ್ನ ಯೋಗ್ಯತೆಗೆ ನೀರು ಕಾಯ್ಸೋಕ್ಕೂ ಬರಲ್ಲ ಅಂತ ಆಯಿತು ಅಂದಾಗ, ಪ್ಯಾನ್ ತಗೊಂಡಾಗ, ಗೊತ್ತಿತ್ತು ನನಗೆ, ನಿನಗೆ ಗೊತ್ತಾ ಅಂತ ಟೆಸ್ಟ್ ಮಾಡಿದೆ ಅಂದ್ಬಿಟ್ಟು ರಾಗಿಣಿ ಅದರಲ್ಲಿ ಡವ್ ಮಾಡ್ತಿರ್ತಾಳೆ. ಈ ಕಡೆ ಪ್ಯಾನ್ ಇಟ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ನಿಂತಿರ್ತಾಳೆ, ಗ್ಯಾಸು ಹಚ್ಚಲ್ಲ. ದಡ್ಡಿ ಗ್ಯಾಸ್ ಹಚ್ಚು ಅಂತೇಳ್ಬಿಟ್ಟು ಗ್ಯಾಸ್ನ ಹಚ್ಚಿಸ್ತಾರೆ. ಮತ್ತು ಕಷಾಯದ ಪೌಡ್ರಲ್ಲಿದೆ ಅಲ್ಲಿದೆ ನೋಡಿ ತಗೋಬೇಕು ಅಂತಂದಾಗ, ಇವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತೇಳ್ಬಿಟ್ಟು ರಾಗಿಣಿ ಜಾರ್ ಬೀಳೋ ಥರ ನಾಟಕ ಆಡಿ ಬಿದ್ದೋಗ್ಬಿಡ್ತಾಳೆ. ಅಮ್ಮ ಅಂತೇಳ್ಬಿಟ್ಟು ಜೋರಾಗಿ ಕಿಚ್ಕೊಂಡು, ರಾಗಿಣಿ ಕಣ್ಬಿಟ್ಕೊಂಡು ಬರೋಕ್ಕಾಗಲ್ವಾ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಅಯ್ಯೋ ಸೊಸೆ ಮುದ್ದು ಏನಾಯ್ತು ನಿನಗೆ ಅಂತೇಳ್ಬಿಟ್ಟು ಈ ರಾಗಿಣಿ ಮತ್ತು ದುರ್ಗಾ ಅಜ್ಜ ಇಬ್ಬರು ಸಹ ಓಡ್ಬಿಡ್ತಾರೆ. ಅತ್ತೆ ಕಾಲು ತಿಪ್ಪಾಗ್ಬಿಡ್ತು, ಸ್ವಾತಿ ನೀನು ಇಲ್ಲೇ ಇದ್ದೆ ತಾನೆ, ನನ್ನ ಹಿಡ್ಕೋಬೇಕು ತಾನೆ ಅಂತೇಳ್ಬಿಟ್ಟು ನಾಟಕ ಆಡ್ತಿರ್ತಾಳೆ. ಅಲ್ಲ ನೀನಷ್ಟಕ್ಕೆ ನೀನೇ ಬೇಕು ಅಂತ ಬಿದ್ದರೆ ನಾನು ಯಾಕೆ ಅಲ್ಲಿರೋಳೇನು ನೋಡಿ ಬಂದು ಹಿಡ್ಕೊಳಕ್ಕಾಗುತ್ತಾ ನಿನ್ನ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಿರ್ತಾಳೆ. ಇವಳಿಗೆ ಏನೂ ಆಗಿರಲ್ಲ, ನಾಟಕ ಮಾಡ್ತಾ ಇರ್ತಾಳೆ. ಇನ್ನು ಈ ಅಜ್ಜಯ್ ಕಾಲನ್ನ ಒತ್ತಕ್ಕೆ ಹೋಗಿದಾಗ, ಅಪ್ಪ ದೇವರೇ ಇವನು ತುಂಬ ರ್ಯಾಶಾಗಿ ಒತ್ತುತ್ತಾನೆ ಅಂದಾಗ, ಅಯ್ಯೋ ಬಿಡೋ ನೀನು ಒಳ್ಳೆ ದನ ಇದ್ದಂಗೆ, ನಾನು ಒತ್ತೋಣ ಅಂದರೆ ಸೊಂಟ ಬೇರೆ ನೋವು, ಇನ್ಯಾರು ಒತ್ತುತ್ತಾರೆ ಅಂದಾಗ, ಸ್ವಾತಿ ನೀನಾದರೂ ಒಂದು ಸ್ವಲ್ಪ ಕಾಲು ಮಸಾಜ್ ಮಾಡಮ್ಮ ಅಂತ ಹೇಳ್ಬಿಟ್ಟು ಈ ದುರ್ಗಾ ಅದನ್ನು ವಿಡಿಯೋ ಮಾಡಿಕೊಂಡು ರಾಗಿಣಿಗೆ ಕೊಡೋಕ್ಕೆ ನೋಡ್ತಾ ಇರ್ತಾಳೆ. ಅಂದರೆ ಸ್ವಾತಿ ಕಾಲು ಒತ್ತುತ್ತಾ ಇದ್ದಾಳೆ ಅನ್ನೋದನ್ನ ಎಲ್ಲರಿಗೂ ತೋರ್ಸೋಕ್ಕೆ ಈ ರಾಗಿಣಿ ಈ ಥರ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಇನ್ನು ಅವಳಿಗೆ ಯಾವ ನೋವು ಇರಲ್ಲ, ಯಾವುದೂ ಇರಲ್ಲ. ಈ ಕಡೆ ಕಾಲು ಮಸಾಜ್ ಮಾಡ್ತಿದ್ದಾಗ ಫುಲ್ಲು ಖುಷಿಯಾಗಿರ್ತಾಳೆ. ನನ್ನ ಹತ್ರನೇ ಈ ಡ್ರಾಮಾ ಆಡ್ತೀಯ ಅಂತೇಳ್ಬಿಟ್ಟು ಕಾಲನ್ನ ಸರಿಯಾಗಿ ಮುರಿತಾಳೆ. ಅಯ್ಯಪ್ಪ ದೇವ್ರೆ, ಏನು ಅಂತ ಅಂದ್ಕೊಂಡಿದ್ಯಾ, ನನ್ನ ಕಾಲನ್ನ ನೀನೇ ಮುರಿದಾಕ್ಬಿಡೋ ಥರ ಕಾಣಿಸುತ್ತೆ ಅಂದಾಗ, ನಾಟಕ ಆಡಿದ್ರೆ ನನಗೇನು ಕಣ್ಣು ಕಾಣಲ್ಲ ಅಂತ ಅನ್ಸ್ಕೊಂಬಿಟ್ಟಿದ್ಯಾ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಒಂದು ನಿಮಿಷ ಬರ್ತೀನಿ ನಾನು ಅಂತೇಳ್ಬಿಟ್ಟು ಈ ದುರ್ಗಾ ಅಲ್ಲಿಂದ ಓಡ್ಬಿಡ್ತಾಳೆ. ಅಲ್ಲ ರಾಗಿಣಿ, ಎಷ್ಟು ಅಂತ ನಾಟಕ ಆಡ್ತೀಯಾ, ಹಿಂಗೆ ಇರಲ್ಲ ಟೈಮು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇವತ್ತು ನನ್ನ ಕೈಲಿ ನಿನ್ನ ಕಾಲಿಗೆ ಮಸಾಜ್ ಹಚ್ಕೊಂಡಿದ್ಯಾ, ಈ ಎಣ್ಣೆನ ಹಿಂಗೆ ಹಿಡ್ಕೊ, ಇದೇ ಥರ ಟೈಮ್ ತುಂಬ ಬರ್ತಾ ಇರುತ್ತೆ, ಆವಾಗ ನಿನಗೆ ಎಣ್ಣೆ ಅವಶ್ಯಕತೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ರಾಗಿಣಿ ಅವಳ ಮಕ್ಕೆ ಸ್ವಾತಿ ರಾಗಿಣಿಗೆ ಉಗಿತಾ ಇರ್ತಾಳೆ. ನಾಟಕ ಆಡಬೇಕು ಮನುಷ್ಯ, ಈ ಥರದ್ರಲ್ಲೆಲ್ಲ ನಾಟಕ ಆಡೋದು ಅಂತೇಳ್ಬಿಟ್ಟು ಸ್ವಾತಿ ಬೈದು ಅಲ್ಲಿಂದ ಹೋಗ್ಬಿಡ್ತಾಳೆ. ಒಟ್ಟಲ್ಲಿ ನನ್ನ ಕಾಲು ಕೈಯಿಂದ ಒತ್ತಿಸ್ಕೊಂಡಲ್ಲ, ಅದೇ ನನ್ನ ಖುಷಿ ಅಂತೇಳ್ಬಿಟ್ಟು ರಾಗಿಣಿ ಬೀಗ್ತಾ ಇರ್ತಾಳೆ. ಇನ್ನು ಮನೆಯಲ್ಲಿ ದುರ್ಗಾ ಇದ್ದಳು, ಅತ್ತೆ ಮಾವ, ನಾನು ರಾಗಿಣಿಗೆ ಸ್ವಲ್ಪ ಒಡವೆ ಮಾಡಿಸ್ಬೇಕು ಅಂತ ಇದ್ದೀನಿ, ನೀವೇನಂತೀರ ಅಂದಾಗ, ಅಯ್ಯೋ ಅದಕ್ಕೆ ನಮ್ಮ ಅಭ್ಯಂತರ ಮಾಡಿಸು, ಸ್ವಾತಿನೂ ಕರ್ಕೊಂಡೋಗು, ಡಿಸೈನ್ ಎಲ್ಲ ಆಯ್ಕೆ ಮಾಡ್ತಾಳೆ, ಸರ್ಪ್ರೈಸ್ ಕೊಡಿ ರಾಗಿಣಿಗೆ ಅಂದಾಗ, ಈ ಕಡೆ ಸ್ವಾತಿ ಯಾರಿಗೋ ವೆಯ್ಟ್ ಮಾಡ್ಕೊಂಡು ನಿಂತಿರ್ತಾಳೆ. ಸ್ವಾತಿ ಅಂತೇಳ್ಬಿಟ್ಟು ಅಜ್ಜಿ ಕರಿತಾ ಇರ್ತಾರೆ. ತಿರ್ಗೋದೇ ಇಲ್ಲ, ಅವಳಿಗೆ ದುರಾಂಕಾರ, ನನ್ನ ಜೊತೆ ಯಾಕೆ ಬರಬೇಕು ಅಂತೇಳ್ಬಿಟ್ಟು ಈ ದುರ್ಗಾ ಹಾಕ್ಕೊಡ್ತಾ ಇರ್ತಾಳೆ. ಸ್ವಾತಿ ಅಂತೇಳ್ಬಿಟ್ಟು ಅಜ್ಜಿ ಕರೀತಾರೆ. ಏನಮ್ಮ ಏನು ಡೋರ್ ಕಡೆಗೆ ನೋಡ್ಕೊಂಡು ನಿಂತಿದೆಯಲ್ಲ, ಏನು ಸಮಾಚಾರ ಅಂದಾಗ, ಒಬ್ಬರು ಇಂಪಾರ್ಟೆಂಟ್ ವ್ಯಕ್ತಿ ಬರಬೇಕಿತ್ತು, ಅದನ್ನೇ ನೋಡ್ತಾ ಇದ್ದೆ ಅತ್ತೆ ಅಂತೇಳ್ಬಿಟ್ಟು
ಅಂತೇಳ್ಬಿಟ್ಟು ಅಜ್ಜಿ ಅಂದ್ಬಿಟ್ಟು ಈ ಕಡೆ ಸ್ವಾತಿ ಹೇಳ್ತಾ ಇರ್ತಾರೆ. ಇಂಪಾರ್ಟೆಂಟ್ ವ್ಯಕ್ತಿನ ಯಾರದು, ಯಾರು ಕರೆಸ್ತಾ ಇದೆಯಾ ಅಂತೇಳ್ಬಿಟ್ಟು ಈ ದುರ್ಗಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಸರಿಯಾಗಿ ಅಲ್ಲಿಗೆ ಪುರೋಹಿತರು ಬರ್ತಾರೆ. ಏನಮ್ಮ ಇದು ಪುರೋಹಿತರು ನಮಸ್ಕಾರ ಅಂತೇಳ್ಬಿಟ್ಟು ಒಳಗಡೆ ಪುರೋಹಿತರು ಬರ್ತಾರೆ. ಏನಕ್ಕೆ ಇವ್ರನ್ನ ಕರೆಸಿದ್ಯಾ ಅಂತೇಳ್ಬಿಟ್ಟು ಈ ಕಡೆ ರಾಗಿಣಿ ಅಜ್ಜಿ ತಾತ ಎಲ್ಲರನ್ನೂ ಸಹ ಯೋಚನೆ ಮಾಡ್ತಾ ಇರ್ತಾರೆ. ಹೇಳ್ತೀನಿ ಎಲ್ಲನೂ ಹೇಳ್ತೀನಿ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ನಾನು ಹೇಳ್ತೀನಿ ಏನಕ್ಕೆ ಅಂತ, ಈ ಮನೆಯಲ್ಲಿ ಒಂದು ಶಾಸ್ತ್ರಗಳು ನಡಿಬೇಕಲ್ಲ, ಅದಕ್ಕೆ ಏನು ಶಾಸ್ತ್ರ ಅಂದಾಗ ರಾಗಿಣಿ ಮತ್ತು ಅಜಯ್ ಅರ್ಜೆಂಟಲ್ಲಿ ಮದುವೆ ಆಗಿ ಬಂದುಬಿಟ್ರು. ಪಾಪ ಅವ್ರಿಗೆ ಆಗಬೇಕಾಗಿರೋ ಶಾಸ್ತ್ರಗಳನ್ನೆಲ್ಲ ಆಗಲೇಬೇಕಲ್ವಾ, ಅದಕ್ಕೆ ನಾನು ಮೊದಲ ರಾತ್ರಿ ಶಾಸ್ತ್ರ ಮಾಡೋಕ್ಕೆ ಈ ಪುರೋಹಿತರನ್ನ ಬರೆಹೇಳಿದ್ದೀನಿ. ನೋಡಿ ನೀವು ದೊಡ್ಡವರೆಲ್ಲ ಆಗಿ ಈ ಚಿಕ್ಕ ಮಗು ಆ ಶಾಸ್ತ್ರದ ಬಗ್ಗೆ ಯೋಚನೆ ಮಾಡಿದೆ, ಅದಕ್ಕೆ ಈ ಹುಡುಗಿಗೆ ತುಂಬ ಬುದ್ಧಿ ಇದೆ ಅಂತೇಳ್ಬಿಟ್ಟು ಪುರೋಹಿತರು ಹೇಳ್ತಾ ಇರ್ತಾರೆ. ಏನು ಫಸ್ಟ್ ನೈಟಾ ಅಂದಾಗ ಹೌದು ಅಜಯ್ ಅವರೇ ಅಂದಾಗ, ಬಬಿ ನೀವು ನನಗೆ ತುಂಬ ಇಷ್ಟ ಆಗ್ಬಿಟ್ರಾ, ಇಷ್ಟು ದಿನ ಯಾಕೆ ಯೋಚನೆ ಮಾಡಿರಲಿಲ್ಲ ಅಂದ್ಕೊಂಡೆ, ಬಬಿ ಐ ಲವ್ ಯು ಬಬಿ, ನೀವು ತುಂಬ ಇಷ್ಟ ಆಗ್ಬಿಟ್ರಾ ಅಂತೇಳ್ಬಿಟ್ಟು ಅಜಯ್ ಹೇಳ್ತಾ ಇರ್ತಾನೆ. ಹೌದು ಈ ರಾಗಿಣಿ ಇದ್ದಳು, ಈಗ ಇದಕ್ಕೆಲ್ಲ ಏನು ಅರ್ಜೆಂಟು, ಈಗ ಇದ್ರ ಅವಶ್ಯಕತೆ ಇಲ್ಲ ಅಂತೇಳ್ಬಿಟ್ಟು ರಾಗಿಣಿ ಹೇಳ್ತಾ ಇರ್ತಾಳೆ. ಇಲ್ಲಮ್ಮ ಹಂಗಾಗಲ್ಲ, 6 ತಿಂಗಳವರೆಗೂ ಇನ್ನು ಮುಹೂರ್ತನೇ ಇಲ್ಲ, ಇವತ್ತು ಬಿಟ್ಟರೆ ಅಂತೇಳ್ಬಿಟ್ಟು ಹೇಳ್ತಾರೆ. ಏನು 6 ತಿಂಗಳ, ನೋ 6 ತಿಂಗಳು ಬೇಡ ಇವಾಗಲೇ ಅಲ್ಲ ಇವತ್ತೇ ಆಗಲಿ ಅಂತೇಳ್ಬಿಟ್ಟು ಅಜಯ್ ಹೇಳ್ತಾನೆ. ಅಲ್ಲ ನೀವಿಬ್ಬರು ಜೋಡಿ ಅಕ್ಕಿಗಳು ಓಡೋಗಿ ಮದುವೆ ಆಗಿ ಬಂದಿದ್ದೀರಾ, ನೀವು ಅಷ್ಟು ದಿನ ಕಾಯಕ್ಕಾಗುತ್ತಾ, ಇವತ್ತೇ ಎಲ್ಲ ಮುಹೂರ್ತ ಆಗೋಗ್ಲಿ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಸರಿ ದುರ್ಗಾ ನೀನೇನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊ ಅಂತೇಳ್ಬಿಟ್ಟು ತಾತ ಅಜ್ಜಿ ಹೇಳ್ತಿದ್ರೆ ಅಜ್ಜ ಏನು ಉರಿತಾ ಇರ್ತಾನೆ. ರಾಗಿಣಿನೇನ ನೋಡಿಕೊಂಡು ರಾಗಿಣಿಗೆ ಬೆಂಕಿ ಎತ್ಕೊಂಡು ಉರಿತಾ ಇರುತ್ತೆ. ಇವನ ಜೊತೆ ಸಂಸಾರ ಮಾಡೋಕೆ ನಾನು ಮದುವೆ ಆಗಿ ಬಂದಿದ್ದು, ಈ ಸ್ವಾತಿಗೆ ಕಾಟ ಕೊಡೋಕೆ ಬಂದಿದ್ದು ನಾನು ಅಂದಾಗ, ರಾಗಿಣಿ ಹಾಗೆಲ್ಲ ಹೇಳ್ಬಾರ್ದಮ್ಮ, ಆ ಶಾಸ್ತ್ರಗಳು ಯಾವ್ಯಾವ ಟೈಮಲ್ಲಿ ಆಗಬೇಕೋ ಅವಾಗ ಆಗಬೇಕು ಅಂದಾಗ, ನೋಡಿ ನಮ್ಮ ಸ್ವಾತಿಗೆ ಎಷ್ಟು ಅಪ್ಡೇಟ್ ಇದ್ದಾಳೆ, ಎಷ್ಟು ಬುದ್ಧಿ ಓಡಿಸಿದ್ದಾಳೆ, ನಮ್ಮ ತಲೆಗೆ ಯೋಚನೆ ಬಂದಿಲ್ಲ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನು ಪುರೋಹಿತರು ಹೌದಮ್ಮ ಇವ್ರು ಹುಡುಗಿ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ, ನಿಮ್ಮಿಬ್ರಿಗೆ ಇವತ್ತು ಒಳ್ಳೆ ಮುಹೂರ್ತ ಇದೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಅಜಯ್ ಅಂತೂ ಫುಲ್ ಖುಷಿ. ರಾಗಿಣಿ ನೀನೇನಂತ್ಯ, ತುಂಬ ಒಳ್ಳೆ ಟೈಮ್ ಅಲ್ವಾ ಇದು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇನ್ನು ರಾಗಿಣಿ ಒಳ್ಳೆ ಕುಣಿತಾ ಇರ್ತಾಳೆ ಹಂಗೆ ಸಿಟ್ಟಲ್ಲಿ. ದುರ್ಗ ಇದ್ದವಳು ಇವಳು ಯಾಕೆ ಹಿಂಗೆ ಮೆರಿತಾ ಇದ್ದಾಳೆ ಅಂತೇಳ್ಬಿಟ್ಟು ಒಳಗೆ ಬೈಕೊಂತ ಇರ್ತಾಳೆ. ಏನು ರಾಗಿಣಿ ಚೆನ್ನಾಗಿದೆಯಾ, ಇದೊಂದು ನಾನು ನಿಮಗೆ ಹೊಸದಾಗಿ ಸರ್ಪ್ರೈಸ್ ಕೊಟ್ಟಿದ್ದು ತುಂಬ ಖುಷಿ ಆಯಿತು ಅನ್ಸ್ಕೊತೀನಿ ಅಂದ್ಬಿಟ್ಟು ಈ ಕಡೆ ಟ್ಯಾಂಕ್ ಕೊಡ್ತಾ ಇರ್ತಾಳೆ ಸ್ವಾತಿ ನೀನು ಸೂಪರ್ ಸ್ವಾತಿ, ನಮ್ಮ ತಲೆಗೆ ಬಂದಿರಲಿಲ್ಲ, ನೀನು ಒಳ್ಳೆ ಐಡಿಯಾ ಮಾಡಿದ್ಯಾ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಅಜಯ್ ನಾನು ಫುಲ್ಲು ಜೋಶಲ್ಲಿದ್ದೀನಿ ಅಂತೇಳ್ಬಿಟ್ಟು ರಾಗಿಣಿ ಅಲ್ಲಿಂದ ಸಿಡಿಯೋರು ಅಂದ್ಕೊಂಡು ಹೊರಟೋಗ್ಬಿಡ್ತಾಳೆ ಕೋಪ ಮಾಡಿಕೊಂಡು. ಅವ್ಳಿಗೆ ನಾಚಿಕೆ ಇರಬೇಕು ಅಂತೇಳ್ಬಿಟ್ಟು ಅಜಯ್ ಹೇಳ್ತಾ ಇರ್ತಾನೆ. ಇನ್ನು ಸ್ವಾತಿ ಇದ್ದವಳು ವಂಶಿಯವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತೇಳ್ಬಿಟ್ಟು ವಂಶಿಯವರೇ ಬರಬೇಕಾದ್ರೆ ಹಣ್ಣು ಹೂವು ಮತ್ತು ಒಂದು ರೂಮ್ ಸ್ಪ್ರೇ ಚೆನ್ನಾಗಿರೋ ಒಂದು ತುಂಬ ಫ್ಲವರ್ ಗಮ್ಮನ್ನೋ ಹೂವುಗಳೆಲ್ಲ ತೊಗೊಬನ್ನಿ ಅಂತಂದಾಗ, ಇದೆಲ್ಲ ಏನಕ್ಕೆ ಅಂತೇಳ್ಬಿಟ್ಟು ವಂಶಿ ಕೇಳ್ತಾರೆ. ಏನಕ್ಕೆ ಅಂದರೆ ಫಸ್ಟ್ ನೈಟ್ಗೆ ಅಂದಾಗ, ಏನು ನಂದು ನಿಂದು ಫಸ್ಟ್ ನೈಟ್ ಅಂದಾಗ ಸುಮ್ಮನೆ ಇದ್ದರೆ ಸರಿ ವಂಶಿಯವರೇ, ಅಜಯ್ ಮತ್ತು ರಾಗಿಣಿಗೆ ಫಸ್ಟ್ ನೈಟ್ ಶಾಸ್ತ್ರ ಮಾಡಿಸ್ತಾ ಇದ್ದೀವಿ ಅವ್ರಿಗೆ ಅಂದಾಗ, ಎಲ್ಲೋ ನಾನು ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ ನಮಗೆ ಅಂದ್ಕೊಂಡೆ ಅಂತೇಳ್ಬಿಟ್ಟು ಈ ಕಡೆ ವಂಶಿ ನಾಚಿಕೆ ಪಟ್ಕೊತಾ ಇರ್ತಾರೆ. ಯಾಕೆಂದರೆ ಸ್ವಾತಿ ಮೇಲೆ ಪ್ರೀತಿ ಇರುತ್ತಲ್ಲ ಹಂಗಾಗಿ. ಇನ್ನು ರೂಮ್ನ ನಮ್ಮ ಸ್ವಾತಿ ಫುಲ್ಲು ಡೆಕೋರೇಷನ್ ಮಾಡ್ತಾ ಇರ್ತಾಳೆ. ಅಲ್ಲ ಕಣೆ ನೀನೇನಾದರೂ ಮೆಂಟ್ಲಾ ಇಲ್ಲ ತಿಕ್ಲಾ ಒಂದು ಗೊತ್ತಾಗ್ತಿಲ್ಲ, ರಾಗಿಣಿ ನೋಡಿದ್ರೆ ರಾಗಿಣಿ ನೀನು ಹಾವು ಮುಂಗ್ಸಿ ಥರ ಇದ್ರ, ಈಗ ನೋಡಿದ್ರೆ ರಾಗಿಣಿ ಮತ್ತು ಅಜಯ್ಗೆ ಫಸ್ಟ್ ನೈಟ್ನ ನೀನೇ ಇಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡ್ತಿದ್ಯಾ, ಅದು ಹಾರ್ಟ್ ಬೇರೆ ಬಿಡಿಸ್ತಾ ಇದೆಯಾ ಪೆಟಲಲ್ಲಿ, ರೋಸ್ ಪೆಟಲಲ್ಲಿ ಅಂದಾಗ, ಪೆಟಲ್ ಅಷ್ಟೇ ಹೇಳಿದ್ರೆ ರೋಸ್ ಆರ್ಟ್ ಅಂತ ಅದರಲ್ಲಿ ಯಾರೂ ಹೇಳಲೇ ಇಲ್ಲ ಅಂದಾಗ, ಹಾಂ ಅದನ್ನು ಸೇರಿಸ್ಕೊ ಅಂತೇಳ್ಬಿಟ್ಟು ಹೇಳ್ತಾರೆ. ಏನೇ ನಿನ್ನ ಕತೆ, ಅಲ್ಲ ನೀನೇನಾದರೂ ಮೆಂಟ್ಲ್ ಆಸ್ಪತ್ರೆಯಿಂದ ಬಂದಿದ್ದೀಯ ಅಂದಾಗ, ಹಂಗೆ ವಂಶಿಯವರೇ ನಾನು ಸ್ವಲ್ಪ ಹಂಗೆ, ನಾನು ನಮ್ಮೂರಲ್ಲಿದ್ದಾಗ ಚೆನ್ನಾಗೇ ಇದ್ದೆ, ಬೆಂಗಳೂರು ಬಂದೆ ನೋಡ್ರಿ, ಅದರಲ್ಲಿ ನಿಮ್ಮನ್ನು ನೋಡಿದೆ ನೋಡ್ರಿ, ಆಮೇಲೆ ಸರಿಯಾಗಿದ್ದಂಥ ಸ್ಕ್ರೂ ಸ್ವಲ್ಪ ಲೂಸ್ ಆಯಿತು, ಆಮೇಲೆ ಫುಲ್ಲಾಗಿ ಲೂಸ್ ಆಗಿಬಿಡ್ತು. ಸೊ ನಾನು ಏನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಯಾರ್ಯಾರು ಏನೇನು ಕೊಡಬೇಕು ಅಂತ ಚೆನ್ನಾಗಿ ಗೊತ್ತು, ಅವ್ರವ್ರಿಗೆ ಆ ಪ್ಲ್ಯಾನ್ ಮಾಡಿ ವರ್ಕ್ ಕೊಡ್ತಾ ಇರ್ತೀನಿ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಅಬ್ಬಬ್ಬಬ್ಬಾ ಏನು ಮಾತಾಡ್ತೀಯ, ಏನು ಅನ್ನೋದು ಒಂದು ಅರ್ಥ ಆಗಲ್ಲ ಅಂದಾಗ, ವಂಶಿಯವರೇ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡ್ತೀನಿ ಅಂತೇಳ್ಬಿಟ್ಟು ರಪ್ ಅಂತ ಜಾರಿ ಬಿದ್ದುಬಿಡ್ತಾಳೆ. ಈ ಹಾಸ್ಪಿಟಲೆಲ್ಲ ಅವ್ರ ಮೇಲೆ ಬಿದ್ದು ವಂಶಿ ಸ್ವಾತಿನ ಹಿಡ್ಕೊಂಡು ಬೆಡ್ ಮೇಲೆ ಬಿದ್ದೋಗ್ತಾರೆ. ಒಬ್ಬರು ಕಣ್ಣ ಒಬ್ಬರು ನೋಡಿಕೊಂಡು ಮೈ ಮರಿತಾ ಇರ್ತಾರೆ. ಸ್ವಾತಿನ ವಂಶಿ ನೋಡ್ತಾ ಇದ್ದರೆ ಫುಲ್ಲು ಲವ್ ಆಗಿರೋ ಥರ ಕಾಣಿಸ್ತಾ ಇರುತ್ತೆ. ಇವುದೇ ಫಸ್ಟ್ ನೈಟ್ ನಡೀತಾ ಇದೆ ಏನೋ ಅನ್ನೋ ಫೀಲಲ್ಲಿ ಇಬ್ಬರು ಸಹ ಒಬ್ಬೊಬ್ರನ್ನ ನೋಡ್ಕೊತಾ ಇರ್ತಾರೆ. ಅಯ್ಯೋ ವಂಶಿ ಅವರೇ ನನ್ನನ್ನು ಸೇಫಾಗಿ ಹಿಡಿದ್ರ, ಆದರೆ ನಿಮ್ಮ ಕೈ ನನ್ನ ಬೆನ್ನಡೆ ಸಿಗಾಕ್ಕೊಬಿಟ್ಟಿದೆ, ಪ್ಲೀಸ್ ನಿಮ್ಮ ಕೈ ಮುರಿದ್ಗಿರ್ದು ಹೋಗ್ಬಿಟ್ಟಾಯ್ತು, ಫಸ್ಟ್ ಕೈ ತೊಗೊಳ್ಳಿ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಅಲ್ಲ ಕಣೆ ಇಷ್ಟು ಕಷ್ಟಪಟ್ಟು ನೀನು ಬಿದ್ದೋಗ್ತಿರೋಳನ್ನ ನಾನು ಹಿಡ್ದಿದ್ದೀನಿ, ಅಲ್ಲ ನಿನ್ನ ಯೋಗ್ಯತೆಗೆ ಒಂದು ಟ್ಯಾಂಕ್ಸ್ ಹೇಳೋದು ಬೇಡ ಅಂದಾಗ, ಈಗೇನು ನಾನು ನಿಮ್ಮ ಕಾಲಿಗೆ ಬೀಳಬೇಕಾ, ಕಾಲಿಗೆ ಬಿದ್ದೆ ಓಕೆನಾ, ನೀವು ನನ್ನ ಸೇಫಾಗಿ ಹಿಡ್ದಿದ್ದೀರಾ,
ಥ್ಯಾಂಕ್ ಯು ಸೋ ಮಚ್ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ನಿನ್ನೆ ಏನು ಅಂತಲೇ ಅರ್ಥ ಮಾಡ್ಕೊಳಕ್ಕಾಗಲ್ವಲ್ಲೇ, ಒಂದು ಸತಿ ಗರ್ರಮ್ ಅಂತಿರ್ತೀಯ, ಒಂದು ಸತಿ ಸ್ವೀಟಾಗಿರ್ತೀಯ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಅಜಯ್ ಫುಲ್ಲು ಮಸ್ತಾಗಿ ಹೂವೆಲ್ಲ ಕೈಗೆ ಸುತ್ತಕೊಂಡು, ಅಪ್ಪ ಗಿಣಿ ಗಿಣಿ ಗಿಣಿ, ನಾನು ಇಷ್ಟು ದಿನದಿಂದ ಕಾಯ್ತಿದ್ದು ಇಷ್ಟು ಬೇಗ ಆಗುತ್ತೆ ಅಂತಲೇ ಗೊತ್ತಾಗಲಿಲ್ಲ, ಅದರಲ್ಲೂ ನಮ್ಮ ಬಾಬಿ ನಮ್ಮ ಅತ್ತಿಗೆ ಇದನ್ನೆಲ್ಲ ಮಾಡಿದ್ದಾರೆ ಅಂತ ತುಂಬ ಖುಷಿ ಆಗುತ್ತೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ರಾಗಿಣಿ ರೆಡ್ ಸೀರೆ ಇಟ್ಕೊಂಡು ಹಾಲು ಹಟ್ಕೊಂಡು ಬರ್ತಾ ಇರ್ತಾಳೆ. ನಮ್ಮ ತಾಯಣ್ಣೆ ಇದು ರಾಗಿಣಿ ಬಂದಿರಲ್ಲ, ಇದು ಅಜಯ್ ಕಾಣ್ತಾ ಇರೋ ಕನಸಾಗಿರುತ್ತೆ. ರಾಗಿಣಿನ ನೋಡಿ ಫುಲ್ಲು ಫಿದಾ ಆಗ್ಬಿಟ್ಟಿರ್ತಾರೆ ನಮ್ಮ ಅಜಯ್. ರಾಗಿಣಿ ಫುಲ್ ನಾಚಿಕೆ ಪಟ್ಕೊಂಡು ಒಳಗಡೆ ಬರ್ತಾ ಇರ್ತಾಳೆ. ನಾನು ಅವಳನ್ನ ನೋಡ್ತಾ ಇರ್ತೀನಿ ಅಂತೇಳ್ಬಿಟ್ಟು ಅಜಯ್ ಕನಸು ಕಾಣ್ತಾ ಇರ್ತಾನೆ. ಇನ್ನು ವಂಶಿ ಮಲಗಿತ್ತವೇನೆ, ಬಂಗಾರಿ ನಾನು ಬಿಟ್ಟು ಹೋಗ್ಬೇಡ ಬಂಗಾರಿ, ದಯವಿಟ್ಟು ನಾನು ಬಿಟ್ಟು ಹೋಗ್ಬೇಡ ಬಂಗಾರಿ ಅಂತೇಳ್ಬಿಟ್ಟು ಸ್ವಾತಿ ಸೊಂಟದ ಮೇಲೆ ಕೈ ಹಾಕಿ ಹೋಗ್ಬೇಡ ಹೋಗ್ಬೇಡ ಅಂತೇಳ್ಬಿಟ್ಟು ಎಳ್ಕೊತಾ ಇರ್ತಾನೆ. ಜೋರಾಗಿ ಸ್ವಾತಿ ವಂಶಿಯವರೇ ಅಂತೇಳ್ಬಿಟ್ಟು ಎದ್ಬಿಡ್ತಾಳೆ. ಏನಾಯಿತು, ಯಾಕೆ ಏನಾಯಿತು ಅಂದಾಗ, ಅಲ್ಲ ನೀವೇನು ಮಾಡಿದ್ರು ಅಂತ ಗೊತ್ತಾ ನಿಮಗೆ ಅಂದಾಗ, ನಾನೇನು ಮಾಡಿದೆ, ನನ್ನ ಪಾಡೋಗಿ ನಾನು ಇದ್ದೀನಿ ಅಂದಾಗ, ಇಲ್ಲ ನೀವು ಬಂಗಾರಿ ಬಂಗಾರಿ ಅಂತೇಳ್ಬಿಟ್ಟು ನನ್ನ ಮೇಲೆ ಕೈ ಹಾಕ್ತಿದ್ರ ಅಂದಾಗ, ಏನೋ ಕೈ ಹಾಕ್ತಿದ್ನಾ, ಚಾನ್ಸೇ ಇಲ್ಲ ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ನೋಡಿ ಸುಮ್ಮನೆ ಸುಳ್ಳು ಹೇಳೋಕ್ಕೆ ನನಗೆ ಹುಚ್ಚಲ್ಲ, ನೀವು ಬಂಗಾರಿ ಬಂಗಾರಿ ಅಂತೇಳ್ಬಿಟ್ಟು ನನ್ನ ಹಿಡ್ಕೊಂಡು ಎಳ್ಕೊತಾ ಇದ್ದೀರಾ ಸೊಂಟ ಹಿಡ್ಕೊಂಡು ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಹೌದಾ, ಆ ರೀತಿಯೆಲ್ಲ ಅಡವಟ್ಟು ಮಾಡಿಬಿಟ್ನಾ, ನನಗೆ ಗೊತ್ತೇ ಆಗಲಿಲ್ಲ ಸ್ವಾತಿ, ಬಂಗಾರಿ ಬಂಗಾರಿ ಅಂತಿದ್ನ ನೋಡು, ಹಾಳಾದು ನನ್ನ ಮನಸ್ಸಿಂದ ಮರೆತ್ರೂ ನನ್ನ ಮೈಂಡ್ಗೆ ಅದೇ ಇದೆ. ಸೊ ಆ ಬಂಗಾರಿ ವಿಚಾರವಾಗಿ ಈ ಥರ ಆಯಿತು ಅಂತ ನಂಬಕ್ಕೆ ಆಗಲ್ಲ. ಇಲ್ಲ ನೀನೇನಾದ್ರು ಸುಳ್ಳು ಹೇಳ್ತಿದ್ಯಾ ಅಂದಾಗ, ನೋಡಿ ವಂಶರೇ ನಾನು ಸುಳ್ಳು ಹೇಳ್ತಿಲ್ಲ, ನೀವು ನನ್ನ ಸೊಂಟ ಹಿಡ್ಕೊಂಡಿದ್ದಂತೂ ನಿಜ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಒಟ್ಟಿನಲ್ಲಿ ಗಂಡ ಹೆಂಡ್ತಿ ಏನು ಮಾಡಿದ್ರೆ ಏನು, ಸೊ ಸ್ವಾತಿ ವಿಚಾರದಲ್ಲಿ ವಂಶಿಗೆ ಪ್ರೀತಿ ಆಗಿರೋದಂತೂ ನಿಜ. ಅದನ್ನು ಇನ್ನಾದರೂ ನಮ್ಮ ಸ್ವಾತಿ ಅರ್ಥ ಮಾಡಿಕೊಂಡು ಆ ವಂಶಿ ಜೊತೆ ಚೆನ್ನಾಗಿದ್ರೆ ಇನ್ನೂ ಖುಷಿ. ನೀವೇನಂತೀರಾ? ಸೊ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ. ಸ್ವಾತಿ ಮತ್ತು ವಂಶಿ ಜೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಬೇಗ ಈ ಜೋಡಿ ಪ್ರೀತಿಲಿ ಒಂದಾಗಲಿ ಅಂತ ನಾವು ಹಾರೈಸೋಣ. ಥ್ಯಾಂಕ್ ಯು.